ಎಲ್ರಿಗೂ ನಮಸ್ಕಾರ. ನಿನ್ನೆ ದಿನ ನಾವು ಇಂಗ್ಲಿಷ್ ಭಾಷೆಯ ವ್ಯಾಕರಣದ ಬಗ್ಗೆ ನೋಡಿದ್ದೀವಿ. ವಾಟ್ ಈಸ್ ಗ್ರಾಮರ್ ಅಂತಕ್ಕಂಥದ್ದನ್ನು ನೋಡಿದ್ದೆವು. ಅದರ ಜೊತೆಗೆ ಭಾಷೆಯ ವಿಧಗಳನ್ನು ನೋಡಿದ್ದೀವಿ, ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್. ಏನಪ್ಪ ಅಂತ ಕೇಳಿದರೆ, ನಿನ್ನೆ ಇಂಡಿವಿಜುವಲ್ ಲೆಟರ್ಸನ್ನು ಕೂಡಿಸಿ ಒಂದು ವರ್ಡನ್ನು ಮಾಡಿದ್ವಿ. ವರ್ಡನ್ನು ಸಿಸ್ಟಮೆಟಿಕ್ ಆಗಿ ಜೋಡಿಸಿ ಸೆಂಟೆನ್ಸ್ ಆಗುತ್ತೆ ಅಂತಕ್ಕಂಥದ್ದನ್ನು ಕಲ್ತಿದ್ದೀವಿ. ಜೊತೆಗೆ ಸೆಂಟೆನ್ಸನ್ನು ರಚಿಸಲಿಕ್ಕೆ ಪರ್ಟಿಕ್ಯುಲರ್ ಆಗಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೇಕು. ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳನ್ನೇ ನಾವು ಏನಂತ ಕರಿತೀವಪ್ಪ ಅಂತ ಕೇಳಿದರೆ ಗ್ರಾಮರ್ ಅಂತಕ್ಕಂಥದ್ದನ್ನು ಅಂದಿದ್ದೀವಿ. ಈ ಗ್ರಾಮರನ್ನು ಕಲಿಬೇಕಾದಾಗ ನಾವು 2 ಹಂತಗಳಲ್ಲಿ ಕಲಿತೀವಿ. ಯಾವುದೇ ವ್ಯಕ್ತಿ ಇಂಗ್ಲೀಷಿನಲ್ಲಿ ಪರ್ಫೆಕ್ಟ್ ಆಗಲೇಬೇಕು ಅಂತಾದರೆ ನಾವು 2 ವಿಧದ ಒಂದು ಗ್ರಾಮರನ್ನು ಕಲಿಬೇಕಾಗತ್ತೆ. ಒಂದು ಬೇಸಿಕ್ ಲೆವೆಲ್ ಅಂತ ಹೇಳ್ತೀವಿ, ಅಂದ್ರೆ ಮೂಲ ಹಂತ ಅಂತ ಹೇಳ್ತೀವಿ. ಮೂಲ ಹಂತ ಬೇಸಿಕ್ ಲೆವೆಲ್ ಅಂತ ಹೇಳ್ತೀವಿ. ಎರಡನೇದು ಅಡ್ವಾನ್ಸ್ ಲೆವೆಲ್ ಅಂತ ಹೇಳ್ತೀವಿ. ಹೌದಾ? ಈ ಅಡ್ವಾನ್ಸ್ ಲೆವೆಲ್ ಹಾಗೂ ಬೇಸಿಕ್ ಲೆವೆಲ್, ಇಲ್ಲಿ ಬೇಸಿಕ್ ಗ್ರಾಮರ್ ಅನ್ನ ಕಲಿತ್ರೆ ಮೂಲ ಹಂತದಲ್ಲಿ, ಬೇಸಿಕ್ ಲೆವೆಲ್ ಅಲ್ಲಿ ಬೇಸಿಕ್ ಗ್ರಾಮರ್ ಅನ್ನ ಕಲಿತ್ರೆ ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾವು ಒಂದು ಉನ್ನತ ಹಂತವನ್ನ ಕಲಿತಾ ಹೋಗ್ತೀವಿ. ಉದಾಹರಣೆಗೆ ಹೇಳ್ಬೇಕಂದ್ರೆ, ಯಾವುದಕ್ಕೂ ಇರಲಿ ಎಂದು ನನ್ನ ಹತ್ರ 100 ರೂಪಾಯಿ ಹೆಚ್ಚಿಗೆ ಇದ್ದವು, ಅದಕ್ಕೋಸ್ಕರ ನಾನು ಅದನ್ನ ಕೊಂಡುಕೊಂಡೆ ಅಂತ ಹೇಳ್ತೀವಿ. ಎಲ್ಲ ವ್ಯಾಕರಣ ಪುಸ್ತಕದಲ್ಲಿ ನನ್ನ ಹತ್ತಿರ 100 ರೂಪಾಯಿ ಹೆಚ್ಚಿಗೆ ಇದ್ದವು, ನಾನು ಅದನ್ನ ಕೊಂಡುಕೊಂಡೆ ಅನ್ನತಕ್ಕಂಥದ್ದು ವ್ಯಾಕರಣದಲ್ಲಿ ಸಿಗುತ್ತೆ. ಬಟ್ ನಮಗೆ ತಿಳ್ಕೋಬೇಕಾದದ್ದು ಏನಪ್ಪಾ ಅಂತ ಕೇಳಿದ್ರೆ, ಯಾವುದಕ್ಕೂ ಇರಲಿ ಎಂದು ಅಂತ ಏನ್ ಹೇಳ್ತೀವಲ್ಲ, ಅದಕ್ಕೆ ಏನಂತೀವಿ? ಅಥವಾ ಜೊತೆಗೆ ವಿವಿಧ ಸಂದರ್ಭದಲ್ಲಿ ಬಳಸ್ತಕ್ಕಂಥ ಬೇರೆ ಬೇರೆ ಪದಗಳು ಇರ್ತಾವು, ಅವುಗಳನ್ನು ನಾವು ಈ ಅಡ್ವಾನ್ಸ್ ಲೆವೆಲ್ ಗ್ರಾಮರ್ ಅಲ್ಲಿ ಕಲಿತಾ ಹೋಗ್ತಾ ಇರ್ತೀವಿ. ಆತ್ಮೀಯ PSI ಎಕ್ಸಾಮ್ ಕಟ್ಟಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳಲ್ಲಿ ವಿನಂತಿ ಏನಪ್ಪಾ ಅಂತ ಕೇಳಿದ್ರೆ, ನೀವು ಸ್ವಲ್ಪ ಅವಧಾನ ಕೇಂದ್ರೀಕರಿಸಿ ನೋಡಬೇಕು. ಯಾಕಪ್ಪ ಅಂತ ಕೇಳಿದ್ರೆ, ನಿಮ್ಗೆ ಅನಿಸ್ಬಹುದು, ಸರ್ ಬೇಸಿಕ್ ಲೆವೆಲ್ ಮುಗಿಸಿದ ಮೇಲೇನೆ ಅಡ್ವಾನ್ಸ್ ಲೆವೆಲ್ ಮುಗಿಸ್ತೀರಾ ಅಂತ ಹೇಳಿ. ಇಲ್ಲ, ದೇರ್ ಇಸ್ ಎ ಶಾರ್ಟ್ ಟೈಮ್ ಇದೆ ನಿಮಗೆ. ಅದಕ್ಕಾಗಿ ಬೇಸಿಕ್ ಲೆವೆಲ್ ಜೊತೆಗೆ ಅಡ್ವಾನ್ಸ್ ಲೆವೆಲ್ ಅನ್ನು ಜಕ್ಕೊಂಡು ಹೋಗ್ತೀವಿ ನಾವು. ಅಡ್ವಾನ್ಸ್ ಲೆವೆಲ್ ಅಂತಂದ್ರೆ ಒಂದು ಬೇಕಾಗಿರ್ತಕ್ಕಂಥದ್ದನ್ನ ಈ ಬೇಸಿಕ್ ಗ್ರಾಮರ್ ಜೊತೆಗೆ ಲೀಡ್ಸ್ ಅಂತಕ್ಕಂಥದ್ದನ್ನ ಹಾಕ್ತೀವಿ. ಲೀಡ್ಸ್ ಅಂತಕ್ಕಂಥದ್ದನ್ನ ಬೇರೆ ಒಂದು ಕಾಲಮ್ ಅನ್ನು ಹಾಕಿ, ಆ ಕಾಲಮ್ನಲ್ಲಿ ಯಾವುದಕ್ಕೆ ಹೇಗೆ ಬಳಸಬೇಕು ಅನ್ನತಕ್ಕಂಥದ್ದನ್ನು ನಾವು ಬರೆಸ್ತಾ ಹೋಗ್ತಾ ಇರ್ತೀವಿ. ಅದಕ್ಕೋಸ್ಕರ ತಾವು ಸ್ವಲ್ಪ ಸಮಾಧಾನದಿಂದ, ಎಲ್ಲವೂ ಒಮ್ಮೆಲೆ ಬರೋದಿಲ್ಲ. ಈಗ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಪ್ರಶ್ನೆಗಳನ್ನ ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು. ನೀವು ತಿಳ್ಕೊಂಡಿರ್ಬೇಕು, PSI ಲೆವೆಲ್ ಅಲ್ಲಿ ಹೈ ಲೆವೆಲ್ ಕೇಳ್ತಾರೆ, ಡಿಗ್ರಿ ಲೆವೆಲ್ ಅಲ್ಲಿ ಹೈ ಕೇಳ್ತಾರೆ ಅಂತಕ್ಕಂಥದ್ದನ್ನ. ಇಲ್ಲ, ನೀವು ತಿಳ್ಕೊಂಡಿರೋದು ತಪ್ಪು. ನೀವೆಲ್ಲ ಒಂದು ತಿಳ್ಕೊಂಡಿರ್ಬೇಕು. ನಿಶ್ಚಿತವಾದ ನಿಮಗೊಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಅದನ್ನು ಮಾತ್ರ ನೀವು ಟ್ರಾನ್ಸ್ಲೇಷನ್ ಮಾಡಬೇಕು. ಆದರೆ SSLC ಮಕ್ಕಳು ಏನ್ ಮಾಡ್ಬೇಕಂತಂದ್ರೆ, ಒಂದು ಚಿತ್ರವನ್ನ ಕೊಟ್ಟಿರ್ತಾರೆ, ಆ ಚಿತ್ರಕ್ಕೆ ವಿವರಣೆಯನ್ನು ನೀಡಬೇಕು. ಅವರು ಆ ಚಿತ್ರದ ಬಗ್ಗೆ ವಿವರಣೆಯನ್ನು ನೀಡಬೇಕು. ಅಲ್ಲಿ ಯಾವುದೇ ವಿಷಯ ಇರೋದಿಲ್ಲ, ಯಾವುದೇ ಪದ ಇರೋದಿಲ್ಲ. ಅವರ ಮನಸ್ಸಿನಲ್ಲಿ ಕನ್ನಡವನ್ನ ವಿಚಾರ ಮಾಡಿ ತದನಂತರದಲ್ಲಿ ಆ ಐಡಿಯಾಗಳನ್ನ, ಆ ಚಿತ್ರದ ಬಗ್ಗೆ ಇಂಗ್ಲಿಷಿನಲ್ಲಿ ಮೂಡಿಸ್ತಾ ಹೋಗ್ಬೇಕಾಗತ್ತೆ.
ಅದೇ ಪಿ ಯು ಸಿ ಲೆವೆಲಲ್ಲಿ ಒಂದು ಗ್ರಾಫ್ ಅನ್ನ ಕೊಟ್ಟಿರ್ತಾರೆ, ಆ ಗ್ರಾಫಿನ ಬಗ್ಗೆ ಐಡಿಯಾವನ್ನ ಅವರು ತಮ್ಮ ಸ್ವಂತ ಭಾಷೆಯಲ್ಲಿ ಕನ್ನಡದಲ್ಲಿ ವಿಚಾರ ಮಾಡಿ ಇಂಗ್ಲಿಷಿನಲ್ಲಿ ತರ್ಜುಮೆಗೊಳಿಸಬೇಕಾಗತ್ತೆ. ಆದರೆ ನಿಮ್ಮದು ಹಂಗಲ್ಲ. ಇಲ್ಲಿ ಪಿ ಎಸ್ ಐ ಲೆವೆಲಲ್ಲಿ ಬಹಳ ಈಸಿಯಾಗಿ ಕೊಟ್ಬಿಟ್ಟಿರ್ತಾರೆ, ನಿಶ್ಚಿತವಾಗಿರ್ತಕ್ಕಂಥ ಸಿಲೆಬಸ್ ಕೊಟ್ಟಿರ್ತಾರೆ. ಆತ್ಮೀಯರೇ, ನಿಮಗೆ ಹೇಳಿಬಿಟ್ಟಿರ್ತೀನಿ, ನಿಮಗೆ ಪ್ರೆಸೆ ರೈಟಿಂಗ್ದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಕಥೆಯನ್ನ ಕೊಟ್ಟಿರ್ತಾರೆ, ಆ ಕಥೆಯನ್ನ ಚಿಕ್ಕದಾಗಿ ಬರಿಬೇಕು, ಸಣ್ಣದಾಗಿ ಬರಿಬೇಕು ಅಂತಕ್ಕಂಥದ್ದು. ಆದರೆ SSLC ಲೆವೆಲಲ್ಲಿ ಸಣ್ಣ ಕಥೆಯನ್ನ ದೊಡ್ಡದಾಗಿ ಮಾಡಬೇಕಾಗುತ್ತೆ, ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಅವರು ನೀವು ಡಿಕ್ರೀಸ್ ಮಾಡಿದರೆ ಅವರು ಅದನ್ನು ಇನ್ಕ್ರೀಸ್ ಮಾಡಬೇಕಾಗತ್ತೆ, ಎಕ್ಸ್ಪ್ಯಾಂಡೇಷನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮಗಿಂತಲೂ ಕೂಡ SSLC ಸಿಲೆಬಸ್ ಒಂದಿಷ್ಟು ಏನಿದೆಪ್ಪ ಅಂತ ಕೇಳಿದರೆ ಡಿಫಿಕಲ್ಟ್ ಇದೆ. ಎಲ್ರಿಗೂ ಪ್ರಶ್ನೆಗಳನ್ನು ಯಾವ ರೀತಿಯಲ್ಲಿ ಕೇಳ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಒಂದನೇದ್ದು ವೊಕ್ಯಾಬುಲರಿ ಅಂತ ಹೇಳ್ತೀವಿ ನಾವು. ವೊಕ್ಯಾಬುಲರಿ ಲೆವೆಲಲ್ಲಿ ಒಂದು ವೊಕ್ಯಾಬುಲರಿ ಅಂತ ಹೇಳ್ತೀವಿ. ವೊಕ್ಯಾಬುಲರಿ ಅಂತಂದ್ರೆ ಏನ್ರಿ? ಶಬ್ದಕೋಶ ಅಂತ ಹೇಳ್ತೀವಿ. ಏನಂತ ಹೇಳ್ತೀವ್ರಿ? ಶಬ್ದಕೋಶ. ಈ ಶಬ್ದಕೋಶದಲ್ಲಿ ಏನೇನು ಬರುತ್ತವೆ? ಆಂಟೋನಿಮ್ಸ್, ಸಿನಾನಿಮ್ಸ್, ಹೋಮೋಫೋನ್ಸ್, ಹೋಮೋನಿಮ್ಸ್ ಬರ್ತವೆ ಸಾಮಾನ್ಯ ಎಕ್ಸಾಮ್ದಲ್ಲಿ. ಜೊತೆಗೆ ಎರಡನೇದು ಏನಪ್ಪಾ ಅಂತ ಕೇಳಿದ್ರೆ ಬೇಸಿಕ್ ಗ್ರಾಮರ್. ಬೇಸಿಕ್ ಗ್ರಾಮರ್ ಅಂತಂದ್ರೆ ಏನ್ರಿ? ಮೂಲ ವ್ಯಾಕರಣ ಅಂತ ಕರಿತೀವಿ. ಮೂಲ ವ್ಯಾಕರಣ. ಏನಿದು ಮೂಲ ವ್ಯಾಕರಣ ಅಂತಂದ್ರೆ, ನಾವು ಅಲ್ಫಾಬೆಟ್ ಅನ್ನ ಹಿಡಿದುಕೊಂಡು ಕೊನೆಯ ಮಟ್ಟದವರೆಗೆ ಏನೇನು ಬರುತ್ತಪ್ಪ ಮೂಲ ವ್ಯಾಕರಣದಲ್ಲಿ? ಅಲ್ಫಾಬೆಟ್ಟು, ವರ್ಡು, ಸೆಂಟೆನ್ಸು, ಪಾರ್ಟ್ಸ್ ಆಫ್ ಸ್ಪೀಚು, ಟೆನ್ಸಸ್ಸು, ಫೈಸಸ್ಸು, ರಿಪೋರ್ಟೆಡ್ ಸ್ಪೀಚು, ಕ್ವೆಶ್ಚನ್ ಟ್ಯಾಗು, ಈ ಎಲ್ಲ ಗ್ರಾಮರ್ ಟಾಪಿಕ್ಗಳನ್ನು ಟ್ರಾನ್ಸ್ಲೇಷನ್ದಲ್ಲಿ ಹೇಗೆ ಬಳಸ್ಕೋಬೇಕು ನಾವು ಅನ್ನತಕ್ಕಂಥದ್ದನ್ನು ನಾವು ಸ್ಕಿಲ್ ಬೇಕು. ಇವುಗಳನ್ನು ಬಿಟ್ಟರೆ ಮತ್ತೇನು ಇರೋದಿಲ್ಲ ಅಲ್ಲಿ. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ನು, ಅದನ್ನೆಲ್ಲ ದಾಟಿ ಕೆಲವೊಂದಿಷ್ಟು ಅಡ್ವಾನ್ಸ್ ಲೆವೆಲಲ್ಲಿ ಬರುತ್ತೆ. ಅದನ್ನು ಕ್ರಮೇಣವಾಗಿ ಸಂದರ್ಭಕ್ಕೆ ತಕ್ಕ ಹಾಗೆ ನಾನು ವಿವರಿಸ್ತಾ ಹೋಗ್ತಾ ಇರ್ತೀನಿ. ಈ ಬೇಸಿಕ್ ಗ್ರಾಮರ್ ಎಲ್ಲವೂ SSLC ಲೆವೆಲ್ ಇಟ್ಕೊಂಡು, PUC ಯಲ್ಲಿ ಇಟ್ಕೊಂಡು, ಡಿಗ್ರಿಯಲ್ಲಿ ಇಟ್ಕೊಂಡು ಎಲ್ಲರೂ ಕೂಡ ಬೇಸಿಕ್ ಲೆವೆಲಲ್ಲಿ ಕೇಳ್ತಾರೆ. ಇನ್ನು ಮೂರನೇದು ಏನಪ್ಪಾ ಅಂತ ಕೇಳಿದ್ರೆ ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ. ಕಾಂಪ್ರಹೆನ್ಷನ್ ಅಂತ ಹೇಳ್ತೀವಿ, ಹೌದಾ? ಮೂರನೇದೇನಪ್ಪ ಅಂತ ಕೇಳಿದ್ರೆ ಕಾಂಪ್ರಹೆನ್ಷನ್. ಏನದು ಕಾಂಪ್ರಹೆನ್ಷನ್ ಅಂತಂದ್ರೆ ಗ್ರಹಿಕೆ ಅಂತ ಹೇಳ್ತೀವಿ ನಾವು. ಕಾಂಪ್ರಹೆನ್ಷನ್ ಏನಪ್ಪಾ ಅಂತ ಕೇಳಿದ್ರೆ ಇದು ಕಾಂಪ್ರಹೆನ್ಷನ್. ಮೂಲ ವ್ಯಾಕರಣ ಆಯ್ತಾ? ಕಾಂಪ್ರಹೆನ್ಷನ್ ಅಂದ್ರೆ ಗ್ರಹಿಕೆ ಅಂತ ಹೇಳ್ತೀವಿ ನಾವು. ಗ್ರಹಿಕೆ ಬಗ್ಗೆ ಏನಪ್ಪಾ? ಈಗ ಪ್ಯಾಸೇಜ್ ಕೊಟ್ಟಿರ್ತಾರೆ, ಅದಕ್ಕೆ ಪ್ರಶ್ನೋತ್ತರ ಬರಿಬೇಕು. ಜೊತೆಗೆ ಎಸ್ಸೆ ಕೊಟ್ಟಿರ್ತಾರೆ, ಅದನ್ನು ಕೂಡ ಬರಿಬೇಕು. ಲೆಟರ್ಸ್ ಕೊಟ್ಟಿರ್ತಾರೆ, ಅದನ್ನು ಕೂಡ ಸ್ವಂತದಾಗಿ ಬರಿಬೇಕು. ಇದೆಲ್ಲವೂ ಬರ್ತಕ್ಕಂಥದ್ದು ಎಲ್ಲಿಪ್ಪ ಅಂತ ಕೇಳಿದ್ರೆ ಕಾಂಪ್ರಹೆನ್ಷನ್ದಲ್ಲಿ ಬರುತ್ತೆ. ಈಗ PUC ಲೆವೆಲಲ್ಲಿ ಬಂದಾಗಲೂ ಕೂಡ ಸ್ಪೀಚ್ ರೆಡಿ ಮಾಡಬೇಕಾಗತ್ತೆ. ಅಲ್ಲಿಯೂ ಕೂಡ ಏನಪ್ಪಾ ಅಂತ ಕೇಳಿದ್ರೆ ಅದು ಕೂಡ ಕಾಂಪ್ರಹೆನ್ಷನ್ ಲೆವೆಲಲ್ಲಿ ಬರುತ್ತೆ. ಈಗ ಕಾಂಪ್ರಹೆನ್ಷನ್ ಅಂತಕ್ಕಂಥದ್ದು ಬೇಸಿಕ್ ಗ್ರಾಮರ್ ಹಾಗೂ ವೆಕ್ಯಾಬುಲರಿ ಎರಡನ್ನೂ ಅವಲಂಬಿಸಿದೆ. ನೇರವಾಗಿ ನಾವು ವೆಕ್ಯಾಬುಲರಿ ಮತ್ತು ಬೇಸಿಕ್ ಗ್ರಾಮರ್ ಅನ್ನ ಬಿಟ್ಟು ನೇರವಾಗಿ ನಾವು ಕಾಂಪ್ರಹೆನ್ಷನ್ ಅನ್ನ ಕಲಿತೀವಿ ಅಂದ್ರೆ ಸಾಧ್ಯ ಇಲ್ಲ. ತಿಳ್ಕೊಬೇಕು ನಾವು, ಸಾಧ್ಯ ಇಲ್ಲ ಅದು. ಯಾಕಪ್ಪ ಅಂತ ಕೇಳಿದ್ರೆ ವೆಕ್ಯಾಬುಲರಿ ಹಾಗೂ ಬೇಸಿಕ್ ಗ್ರಾಮರ್ ಇತ್ತಂದ್ರೆ ನಮಗೆ ಕಾಂಪ್ರಹೆನ್ಷನ್ ಈಜಿ ಆಗುತ್ತೆ, ಗ್ರಹಿಕೆ ಅನ್ನತಕ್ಕಂಥದ್ದು ಈಜಿ ಆಗುತ್ತೆ. ಯಾಕಂದ್ರೆ PSI ಲೆವೆಲ್ ಅಲ್ಲಿ ನಮ್ಗೆ ಏನ್ ಮಾಡಿರ್ತಾರಪ್ಪ ಅಂತ ಕೇಳಿದ್ರೆ ಕಾಂಪ್ರಹೆನ್ಷನ್ ಸಂಬಂಧಪಟ್ಟದ್ದೇ ಇರುತ್ತೆ. ಯಾಕಂದ್ರೆ ಯಾವುದೇ ಒಂದು ಪ್ಯಾರಾಗ್ರಾಫ್ ಅನ್ನ ಕೊಟ್ಟು ಅದನ್ನ ನಾವು ಬದಲಾವಣೆ ಮಾಡಬೇಕಾಗತ್ತೆ. ಕನ್ನಡದಿಂದ ಇಂಗ್ಲಿಷ್ಗೋ, ಇಂಗ್ಲಿಷ್ದಿಂದ ಕನ್ನಡಕ್ಕೋ,
ದೊಡ್ಡದಾಗಿರ್ತಕ್ಕಂಥ ಒಂದು ಸ್ಟೋರಿಯನ್ನು ಸಣ್ಣದಾಗಿನೋ ಮಾಡ್ಕೋಬೇಕಾಗತ್ತೆ. ಆತ್ಮೀಯರೇ, ನೀವೆಲ್ಲರೂ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತ ಕೇಳಿದ್ರೆ, ಈ 3 ಲೆವೆಲಲ್ಲಿ ಇರತಕ್ಕಂಥ ಕ್ವಶನ್ ಅನ್ನ ಕೇಳ್ತಾರೆ ಇರ್ತಕ್ಕಂಥದ್ದು ಎಲ್ಲರ ಗಮನದಲ್ಲಿರಬೇಕು. ಹಾಗಾದ್ರೆ ಇವತ್ತಿನಿಂದ ನಾವು ಹೊಸದಾಗಿ ಗ್ರಾಮರ್ ಅನ್ನ ಶುರು ಮಾಡ್ತಾ ಇದ್ದೀವಿ. ಏನಪ್ಪ ನಮ್ಮ ಮೇಷ್ಟ್ರು, ನಾವು PSIಗೆ ಟ್ರಾನ್ಸ್ಲೇಷನ್ ಕೇಳಬೇಕಂದ್ರೆ ನಾವು ಅಲ್ಫಾಬೆಟ್ದಿಂದ ಕಲಿಬೇಕಾ ಅಂತ ನಿಮಗೆ ಪ್ರಶ್ನೆ ಹುಟ್ಟಬಹುದು. ಆದರೆ ಕಡ್ಡಾಯವಾಗಿ ನಾವು ಅಲ್ಫಾಬೆಟ್ದಿಂದ ಬೇಸಿಕ್ದಿಂದ ಹೋಗಬೇಕು. ನಿಮಗೆಲ್ಲ ಗೊತ್ತಿದೆ. ಏನಪ್ಪ ಅಂತ ಕೇಳಿದ್ರೆ, ಗೊತ್ತಿರುವ ಕಡೆಯಿಂದ ಗೊತ್ತಿಲ್ಲದ ಕಡೆಗೆ ಹೋಗ್ಬೇಕು. ನಾವು ತಕ್ಷಣನೇ 4 ಕಟ್ಟಿ ಹತ್ತಿ ನಮಗೆ ನಿಂದಿರ್ಲಿಕ್ಕೆ ಆಗೋದಿಲ್ವಲ್ಲ, ಹಾಗೆ ಮೊದಲನೆಯ ಸ್ಟೆಪ್ದಿಂದಾನೇ ನಾವು ಹೋಗೋಣ ಅಂತ ಹೇಳ್ತಾ ನಾನು ಇವತ್ತಿಗೆ ಮೊದಲ ಗ್ರಾಮರ್ ಟಾಪಿಕ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಅದೇ ಮೊದಲ ಗ್ರಾಮರ್ ಟಾಪಿಕ್ ಯಾವುದಪ್ಪ ಅಂತ ಕೇಳಿದ್ರೆ ಅಲ್ಫಾಬೆಟ್ ಅಂತ ಹೇಳ್ತೀವಿ. ಮೊದಲ ಗ್ರಾಮರ್ ಟಾಪಿಕ್ ಯಾವುದದು? ಅಲ್ಫಾಬೆಟ್. ಅಲ್ಫಾಬೆಟ್ಸ್ ಅಂತ ಅನ್ನೋ ಹಾಗಿಲ್ಲ. ಅಲ್ಫಾಬೆಟ್ಸ್ ಅಂತ ಯಾಕೆ ಅನ್ನೋ ಹಾಗಿಲ್ಲಪ್ಪ ಅಂತ ಕೇಳಿದ್ರೆ, ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ದ ಓನ್ಲಿ ಅಲ್ಫಾಬೆಟ್. ಎವ್ರಿ ಲ್ಯಾಂಗ್ವೇಜ್ ಹ್ಯಾಸ್ ಅನ್ ಓನ್ಲಿ ಅಲ್ಫಾಬೆಟ್ ಅಂತ ಹೇಳ್ತೀವಿ ನಾವು. ಪ್ರತಿಯೊಂದು ಭಾಷೆಗೆ ಒಂದೇ ವರ್ಣಮಾಲೆ ಇರುತ್ತೆ. ನಾವು ಮೊದಲಿಗೆ ಹೆಡ್ಲೈನ್ ಹಾಕೊಳ್ಳೋಣ, ಅಲ್ಫಾಬೆಟ್. ಅಲ್ಫಾಬೆಟ್ ಅಂತ ಹೇಳ್ತೀವಿ. ಅಲ್ಫಾಬೆಟ್ ಅಂತಂದ್ರೆ ಏನು? ವರ್ಣಮಾಲೆ. ವರ್ಣಮಾಲೆ ಅಂತ ಹೇಳ್ತೀವಿ. ವರ್ಣಮಾಲೆ ಅಂತಂದ್ರೆ ಗೊತ್ತಿದೆ ನಿಮಗೆಲ್ಲ. ಕನ್ನಡದಲ್ಲಿಯೂ ಕೂಡ ವರ್ಣಮಾಲೆ ಅಂತಕ್ಕಂಥದ್ದು ಗೊತ್ತು ನಮಗೆ, ಅದಿಂದ ಳದವರೆಗೆ. ಇಂಗ್ಲಿಷಿನಲ್ಲಿ ವರ್ಣಮಾಲೆ A to Z. How many letters are in English alphabet? There are 26 letters. There are 26 letters in English alphabet. ಇಂಗ್ಲಿಷಿನಲ್ಲಿ 26 ಅಕ್ಷರಗಳಿವೆ. ಆ 26 ಅಕ್ಷರಗಳನ್ನು ನಾವು 3 ಭಾಗಗಳಾಗಿ ಹೊಡಿತೀವಿ. ಒಂದನೇದ್ದು ವಾವೆಲ್. ಎರಡನೇದ್ದು ಕಾನ್ಸೋನಂಟ್. ಕಾನ್ಸೋನಂಟ್ ಅನ್ನು ಅನ್ಬಹುದು, ಕಾನ್ಸೋನಂಟ್ ಅಂತ ಅನ್ಬಹುದು, ಕಾನ್ಸೋನಂಟ್ ಅಂತ ಕರಿತೀವಿ. ಇದು ಮೂರನೇದ್ದು ಸೆಮಿ ವಾವೆಲ್ ಅಂತ ಕರಿತೀವಿ ನಾವು. ಮೂರನೇದ್ದು ಸೆಮಿ ವಾವೆಲ್. ಸೆಮಿ ವಾವೆಲ್ ಅಂತ ಕರಿತೀವಿ. ವಾವೆಲ್ ಅಂತಂದ್ರೆ ಮೊದಲನೇದಾಗಿ ಸ್ವರ. ಮೊದಲನೇದೇನ್ರಿ? ವಾವೆಲ್ ಅಂತಂದ್ರೆ ಏನ್ರಿ? ಸ್ವರ ಅಂತ ಕರಿತೀವಿ. ಕಾನ್ಸೋನಂಟ್ ಅಂತಂದ್ರೆ ವ್ಯಂಜನ. ಸೆಮಿ ವಾವೆಲ್ ಅಂದ್ರೆ ಅರ್ಧ ಸ್ವರ. ಸರ್, ಇವನು ಎಲ್ಲಿಯೂ ಕೇಳೇ ಇಲ್ಲ ನಾವಂತ ಅನ್ಕೋಬಹುದು ತಾವುಗಳು. ಆದರೆ ಅರ್ಧ ಸ್ವರ ನಾವು ನಿನ್ನೆ ನೋಡಿದೀವಿ. ಏನ್ ನೋಡಿದೀವಪ್ಪ ಅಂತ ಕೇಳಿದ್ರೆ, ಪ್ರತಿಯೊಂದು ವರ್ಡಿನ ಹಾರ್ಟ್ ಪಾರ್ಟ್ ಯಾವುದಪ್ಪ ಅಂತ ಕೇಳಿದ್ರೆ ವಾವೆಲ್ ಅನ್ನತಕ್ಕಂಥದ್ದನ್ನ ನೋಡಿ ನಾವು. ಹಾಗಾದ್ರೆ ವಾವೆಲ್ಸ್ ಅಂತ ಹೇಳ್ತೀವಿ ನಾವು. ಸಾಮಾನ್ಯವಾಗಿ ಕನ್ನಡದಲ್ಲಿ ಪ್ರಶ್ನೆ ಕೇಳ್ತೀರಿ, ಆದ್ರೆ ಇಂಗ್ಲಿಷಿನಲ್ಲಿ ಯಾವತ್ತೂ ಪ್ರಶ್ನೆ ಕೇಳಿರುವುದಿಲ್ಲ. ಯು ಆರ್ ನಾಟ್ ಗೋಯಿಂಗ್ ಟು ಆಸ್ಕ್ ಎ ಕ್ವೆಶ್ಚನ್ ವಾಟ್ ಈಸ್ ವಾವೆಲ್. ಇದನ್ನು ಯಾವ ವ್ಯಾಕರಣ ಪುಸ್ತಕದಲ್ಲಿಯೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಯಾಕಂದ್ರೆ ನಾವು ಹೇಳ್ತೀವಿ ಸಾಮಾನ್ಯವಾಗಿ ಸ್ವರ ಎಂದರೇನು ಕನ್ನಡದಲ್ಲಿ ಹೇಳ್ತೀವಿ. ಇಂಗ್ಲಿಷಿನಲ್ಲಿ ವಾಟ್ ಈಸ್ ವಾವೆಲ್ ಅಂತ ಎಂದೂ ಕೇಳೋದಿಲ್ಲ. ವಾಟ್ ಈಸ್ ಕಾನ್ಸೋನಂಟ್ ಅಂತ ಎಂದೂ ಕೇಳೋದಿಲ್ಲ. ವಾಟ್ ಈಸ್ ಸೆಮಿ ವಾವೆಲ್ ಅಂತ ಎಂದೂ ಕೇಳೋದಿಲ್ಲ. ಹೇಳ್ಬಿಡ್ತೀವಿ. ಹೌ ಮೆನಿ ವಾವೆಲ್ಸ್ ಆರ್ ಇನ್ ಇಂಗ್ಲಿಷ್? ಟೇಕ್ ಅ ಪಾಸ್ ಅಂಡ್ ಥಿಂಕ್ ಓವರ್ ಯುವರ್ ಸೆಲ್ಫ್. ದೇರ್ ಆರ್ 5 ವಾವೆಲ್ಸ್ ಅಂತ ಹೇಳಿ ಎಲ್ರಿಗೂ ಗೊತ್ತು ನಿಮಗೆ. 5 ವಾವೆಲ್ಸ್, ಹೌದಾ? ಕಾನ್ಸೋನೆಂಟ್ಸ್ ಎಷ್ಟಿವೆ ರೀ? ಯಾಕಂದ್ರ ಸಾಮಾನ್ಯವಾಗಿ ನಾವು 2 ಹೊಡೆದಾಗ 5 + 21 is sum of 26 ಅಂತ ಹೇಳ್ಬಿಡ್ತೀವಿ. ಬಟ್ ನಮಗೆ ಇನ್ನೊಂದು ಪಾರ್ಟ್ ಸಿಕ್ಕಿದೆ ಇವಾಗ ಇಲ್ಲಿ. ಏನದು? ಸೆಮಿ ವಾವೆಲ್ ಅನ್ನತಕ್ಕಂಥದ್ದು ಸಿಕ್ಕಿದೆ ನಮಗೆ. ಅದಕ್ಕೋಸ್ಕರ ಇನ್ನು ಉಳಿದ 21 ಅಕ್ಷರಗಳಲ್ಲಿ ಇವೆರಡು ಏನ್ ಮಾಡ್ತಾವ ಅಂದ್ರೆ ಪಾಲ್ ಹಂಚ್ಕೋತಾವ. ಹೌ ಮೆನಿ ಕಾನ್ಸೋನೆಂಟ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ದೇರ್ ಆರ್ 19 ಕಾನ್ಸೋನೆಂಟ್ಸ್ ಆರ್ ದೇರ್.
ಸೆಮಿ ವಾವೆಲ್ಸ್ ಎಷ್ಟಿವೆ? ನಾರ್ಮಲ್ ಆಗಿ ಗೊತ್ತೇ ಆಯ್ತು, 2 ಇವೆ ಅಂತಕ್ಕಂಥದ್ದು. ದೇರ್ ಆರ್ 5 ವಾವೆಲ್ಸ್ ಇನ್ ಇಂಗ್ಲಿಷ್, ದೇರ್ ಆರ್ 19 ಕಾನ್ಸೋನೆಂಟ್ಸ್ ಇನ್ ಇಂಗ್ಲಿಷ್, ದೇರ್ ಆರ್ 2 ಸೆಮಿ ವಾವೆಲ್ಸ್ ಇನ್ ಇಂಗ್ಲಿಷ್. ದೆನ್ ಈಗ ಮೇನ್ ಆಗಿ ನಾವು ವಾವೆಲ್ಗೆ ಬರೋಣ. ನಾವು ವಾಟ್ ಈಸ್ ವಾವೆಲ್? ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಕನ್ನಡದಲ್ಲಿ ಹೇಳುವ ಹಾಗೆ ನಾವು ಇಂಗ್ಲಿಷಿನಲ್ಲಿ ಹೇಳಬಹುದೇ? ಕ್ಯಾನ್ ವಿ ಪಾಸಿಬಲ್ ಟು ಸೇ ಇನ್ ಇಂಗ್ಲಿಷ್ ಆಸ್ ಇನ್ ಕನ್ನಡ? ಕನ್ನಡದಲ್ಲಿ ಹೇಳುವಂತೆ ನಾವು ಮಾಡಬಹುದಾ? ಅರ್ಥ ಮಾಡ್ಕೊಳ್ರಿ. ಇಲ್ಲ. ಯಾಕಂದ್ರೆ ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ನಾವು ಸ್ವರಗಳು ಎಂದು ಕರೆಯುತ್ತೇವೆ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಹಾಗೇನೆ ಅ ಲೆಟರ್ ವಿಚ್ ಈಸ್ ಪ್ರೊನೌನ್ಸ್ಡ್ ಇಂಡಿಪೆಂಡೆಂಟ್ಲಿ ಈಸ್ ಕಾಲ್ಡ್ ವಾವೆಲ್ ಅಂದೀಪ ಅಂದ್ರೆ ಅದು ಗ್ಯಾರಂಟಿ ತಪ್ಪಾಗುತ್ತೆ. ಯಾಕಪ್ಪ ಅಂತ ಕೇಳಿದ್ರೆ, ಇನ್ ಇಂಗ್ಲಿಷ್ ಎವ್ರಿ ಲೆಟರ್ ಈಸ್ ಇಂಡಿಪೆಂಡೆಂಟ್. It does not depend upon any letter. ನಮಗೆ ಏನಪ್ಪಾ ಅಂತ ಕೇಳಿದ್ರೆ, ಕನ್ನಡದಲ್ಲಿ ವ್ಯಂಜನಗಳಿಗೆ ಸ್ವರ ಸೇರಿದಾಗ ಅದು ಗುಣಿತಾಕ್ಷರ ಆಗುತ್ತೆ. ಆದರೆ ಇಂಗ್ಲಿಷ್ಗೆ ಮತ್ತೊಂದು ಅಕ್ಷರ ನಾವನ್ನ ಸೇರಿಸಬೇಕಾಗಿಲ್ಲ. ಆದ್ರೆ ಪ್ರತಿಯೊಂದು ಅಕ್ಷರ ಇಂಡಿಪೆಂಡೆಂಟ್ ಇರುತ್ತೆ. ಅರ್ಧವಾಗಿ ಪ್ರೊನೌನ್ಸಿಯೇಷನ್ ಆಗೋತಕ್ಕಂಥದ್ದು ಎಲ್ಲಿ ಇಲ್ಲ. ಆರ್ ಅನ್ನತಕ್ಕಂಥದ್ದು ಎಲ್ಲಿ ಇಲ್ಲ. ಆರ್ ಅನ್ನತಕ್ಕಂಥದ್ದು ಅರ್ಧವನ್ನು ಎಲ್ಲಿ ಇಲ್ಲ. ಆರ್ ಅಂತ ನೇರವಾಗಿ ಹೇಳ್ಬಿಡ್ತೀವಿ, ಬಿ ಅಂತ ಹೇಳ್ತೀವಿ, ಡಿ ಅಂತ ಹೇಳ್ತೀವಿ. ಆದರೆ ನೆನಪಿಟ್ಕೋಬೇಕು ನಾವು, ಸ್ವರ ಎಂದರೇನು, ವ್ಯಂಜನ ಎಂದರೇನು, ಮತ್ತೆ ಸೆಮಿ ವಾವೆಲ್ ಎಂದರೇನು ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ. ಮೊದಲನೇದು ಏನಪ್ಪಾ ಅಂತ ಕೇಳಿದರೆ, ವಾಟ್ ಈಸ್ ವಾವೆಲ್ ಅನ್ನತಕ್ಕಂಥದ್ದನ್ನ ನೋಡೋಣ. ವಾಟ್ ಈಸ್ ವಾವೆಲ್ ಯಾಕಪ್ಪ ಅಂತ ಕೇಳಿದ್ರೆ, ಯಾವ ಒಂದು ವ್ಯಾಕರಣ ಪುಸ್ತಕದಲ್ಲಿಯೂ ಕೂಡ ಇರೋದಿಲ್ಲ ಇದು. ಯಾವ ಒಂದು ವ್ಯಾಕರಣ ಪುಸ್ತಕದಲ್ಲಿಯೂ ಇರೋದಿಲ್ಲ ಇದು. ಈಗ ನಾವು ಏನ್ ಮಾಡ್ಬೇಕಾಗಿದೆಪ್ಪ ಅಂತ ಕೇಳಿದ್ರೆ, ವಾಟ್ ಈಸ್ ವಾವೆಲ್? ಹೌದಾ? ಟೇಕ್ ದಿ ಕ್ವೆಶ್ಚನ್. ವಾಟ್ ಈಸ್ ವಾವೆಲ್? ವಾಟ್ ಈಸ್ ವಾವೆಲ್? ಸ್ವರ ಎಂದರೇನು ಹೇಳ್ರಿ. ಇಂಡಿಪೆಂಡೆಂಟ್ ಅಲ್ಲ. ಅ ಲೆಟರ್ which is produced with no destruction of air, with no destruction of air is called ವಾವೆಲ್ ಅಂತ ಕರಿತೀವಿ ನಾವು. ಈಸ್ ಕಾಲ್ಡ್ ವಾವೆಲ್ ಅಂತ ಕರಿತೀವಿ ನಾವು. ಹೌದಾ? ಯಾವ ಅಕ್ಷರವು ಗಾಳಿಯ ಅಡೆತಡೆ ಇಲ್ಲದೆ ಉತ್ಪತ್ತಿಯಾಗುತ್ತದೆಯೋ ಅದನ್ನ ನಾವು ಏನಂತ ಕರಿತೀವಿ? ಸ್ವರ ಎಂದು ಕರೆಯುತ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಹೌ ಮೆನಿ ವಾವೆಲ್ಸ್ ಆರ್ ದೇರ್ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್? ದೇರ್ ಆರ್ 5 ವಾವೆಲ್ಸ್. ಎ ಎಲ್ಲಾದ್ರೂ ಮೌತ್ ಆರ್ಗನ್ಗಳಲ್ಲಿ ಗಾಳಿ ತಟ್ಟಿಸ್ತಾ ವಿಚಾರ ಮಾಡ್ರಿ. ಒಂದು ಸಲ ನೀವೇ ಪ್ರೊನೌನ್ಸಿಯೇಷನ್ ಮಾಡಿ ನೋಡ್ರಿ. ಎ, ಇ, ಐ, ಓ, ಯು. ವೆರಿ ಗುಡ್. ಇದು ಏನಪ್ಪಾ ಅಂತ ಕೇಳಿದ್ರೆ, ನಾವು ಇವನ್ನ ಗಾಳಿಯನ್ನ ತಟ್ಟಿಸಲಾರದೆ, ಗಾಳಿಯ ಅಡೆತಡೆ ಇಲ್ಲದೆ ಉತ್ಪತ್ತಿಯಾಗುವ ಅಕ್ಷರಗಳಿಗೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ವಾವೆಲ್ ಅಂತಕ್ಕಂಥದ್ದನ್ನ ಕರಿತೀವಿ. ಗಾಳಿಯ ಅಡೆತಡೆ ಇಲ್ಲದೆ ಉತ್ಪತ್ತಿ ಆಗ್ಬೇಕು ನಮಗೆ. ಗಾಳಿಯ ಅಡೆತಡೆ ಎ, ಇ, ಐ, ಓ, ಯು ಅವು ಯಾವ್ಯಾವಪ್ಪ ಅಂತ ಕೇಳಿದ್ರೆ ಇಲ್ಲಿ ಬರದೇ ಬಿಡೋಣ ವಾವೆಲ್ಸ್ಗಳನ್ನ. ಎ, ಇ, ಐ, ಓ, ಯು ಅಂತಕ್ಕಂಥದ್ದು. ಹೌ ಮೆನಿ ವಾವೆಲ್ಸ್ ಆರ್ ದೇರ್? ದೇರ್ ಆರ್ 5 ವಾವೆಲ್ಸ್ ಅಂತ ಕರೆದಿ ನಾವು. ಇವಾಗ ನೋಡೋಣ ನಾವು ಏನಪ್ಪಾ ಅಂತ ಕೇಳಿದ್ರೆ, ವಾಟ್ ಈಸ್ ಕಾನ್ಸೋನಂಟ್ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗ್ಬಿಡೋಣ. ವಾಟ್ ಈಸ್ ಕಾನ್ಸೋನಂಟ್ ಅನ್ನತಕ್ಕಂಥದ್ದನ್ನ ನೋಡೋಣ ಇವಾಗ ನಾವು. ಥಿಂಕ್ ಓವರ್ ಯುವರ್ ಸೆಲ್ಫ್. ವಿಚಾರ ಮಾಡ್ರಿ, ನೀವೇ ವಿಚಾರ ಮಾಡ್ರಿ ನೋಡೋಣ. ಏನಪ್ಪಾ ಅಂತ ಕೇಳಿದ್ರೆ, ನಾವು ಈಗ ಸಾಮಾನ್ಯವಾಗಿ ನಿಮ್ಮ ತಲೆಯಲ್ಲಿ ಐಡಿಯಾ ಬಂದೇ ಬಿಟ್ಟಿರ್ತದೆ. ಏನಪ್ಪಾ ಅಂತ ಕೇಳಿದ್ರೆ,
ಗಾಳಿಯ ಅಡೆತಡೆ ಇಲ್ಲದೆ ಉತ್ಪತ್ತಿಯಾಗುವ ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಸ್ವರ ಅಂತ ಕರಿತೀವಿ. ಹಾಗಾದ್ರೆ ಈಗ ಆರಾಮಾಗಿ ಬಂದ್ಬಿಟ್ಟಿರ್ತದೆ ನಿಮ್ ತಲೆಯಾಗ ಏನಪ್ಪಾ ಅಂತ ಕೇಳಿದ್ರೆ, ವಾಟ್ ಈಸ್ ಕಾನ್ಸೋನಂಟ್ ಆರ್ ಕಾನ್ಸೋನಂಟ್? ವಾಟ್ ಈಸ್ ಕಾನ್ಸೋನಂಟ್ ಅಂತ ಹೇಳ್ತೀವಿ. A letter which is produced, same, produced with destruction of air. ಅಲ್ಲಿ ಇದೇಗ ಏನಿತ್ರಿ? ಆಗ್ಲೇ ವಿತ್ ನೋ ಡಿಸ್ಟ್ರಕ್ಷನ್ ಆಫ್ ಏರ್ ಅಂತಿತ್ತು, ಈಗ ನೋ ಹೋಗ್ಬೇಕು. ವಿತ್ ಡಿಸ್ಟ್ರಕ್ಷನ್ ಆಫ್ ಏರ್, ಡಿಸ್ಟ್ರಕ್ಷನ್ of air is called ಕಾನ್ಸೋನಂಟ್ ಅಂತ ಕರಿತೀವಿ. ಕಾನ್ಸೋನಂಟ್ ಅಂತ ಹೇಳ್ತೀವಿ. ಹೌದಾ? ಗಾಳಿಯ ಅಡೆತಡೆಯಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ನಾವೇನಂತ ಕರಿತೀವಿ? ವ್ಯಂಜನಗಳು ಅಂತ ಕರಿತೀವಿ. ಯಾವ್ಯಾವವು ಹೇಳ್ರಿ ನೋಡೋಣ. ಒಂದು ಬಿ, ಎ ಬಿಡಬೇಕಾಗತ್ತೆ. ಬಿ, ಸಿ, ಡಿ, ಎಫ್, ಜಿ, ಎಚ್, ಜೆ, ಕೆ, ಎಲ್, ಎಂ, ಎನ್, ಪಿ, ಕ್ಯೂ, ಆರ್, ಎಸ್, ಟಿ, ಪಿ, ಎಕ್ಸ್, ಝೆಡ್. ಡಬ್ಲ್ಯೂ ಅಂಡ್ ವೈ ಬರೋದಿಲ್ಲ. ಹಾಗಾದ್ರೆ ಉಳಿದು ಎರಡು ಯಾವ್ರಿ? ಡಬ್ಲ್ಯೂ ಅಂಡ್ ವೈ. ಆ ಡಬ್ಲ್ಯೂ ಅಂಡ್ ವೈಗಳನ್ನ ನಾವೇನಂತ ಕರಿತೀವಿ? ಸೆಮಿ ವಾವೆಲ್ ಅಂತ ಕರಿತೀವಿ. ಇವನ್ನೆಲ್ಲವುಗಳನ್ನ ಬಿ, ದ ಏರ್ ವಿಲ್ ಬಿ ಡಿಸ್ಟ್ರಕ್ಟೆಡ್ ಇನ್ ಟು ದ ಲಿಪ್ಸ್. ಸಿ, ದ ಏರ್ ವಿಲ್ ಬಿ ಡಿಸ್ಟ್ರಕ್ಟೆಡ್ ಇನ್ ಟು ದ ಟೀತ್, ಬಿಹೈಂಡ್ ದ ಟೀತ್ ಅಂತ ಕರಿತೀವಿ. ಹಲ್ಲುಗಳ ಹಿಂದೆ ನೋಡಿ, ಪ್ರತಿಯೊಂದು ಗಾಳಿಯನ್ನ ತಟ್ಟಿಸಿ ಬರ್ತಾವ. ಗಾಳಿಯ ಅಡೆತಡೆಯಿಂದ ಅಕ್ಷರಗಳು ಪ್ರೊನೌನ್ಸಿಯೇಷನ್ ಅಕ್ಕ. ಇದಕ್ಕೆ ನಾವೇನಂತ ಕರಿತೀವಪ್ಪ ಅಂತ ಕೇಳಿದ್ರೆ ಕಾನ್ಸೋನಂಟ್ ಅಂತ ಕರಿತೀವಿ. ಕಾನ್ಸೋನಂಟ್, ವ್ಯಂಜನ ಅಂತ ಕರಿತೀವಿ ಇವುಗಳಿಗೆ. ಇನ್ನ ವಾಟ್ ಈಸ್ ಸೆಮಿ ವಾವೆಲ್ ನೋಡೋಣ. ವಾಟ್ ಈಸ್ ಸೆಮಿ ವಾವೆಲ್ ಅಂತಕ್ಕಂಥ ಯಾಕಪ್ಪ ಅಂತ ಕೇಳಿದ್ರೆ ವ್ಯಂಜನಗಳ ಬಗ್ಗೆ ಗೊತ್ತಾಯ್ತು. ಈಗ ಯಾಕಪ್ಪ ಅಂತ ಕೇಳಿದ್ರೆ ಸೆಮಿ ವಾವೆಲ್ ಬಗ್ಗೆ ನಾವು ಏನ್ ಮಾಡ್ತಾ ಇದೀವಪ್ಪ ಅಂತ ಕೇಳಿದ್ರೆ ಹೊಸದಾಗಿ ಕಲಿತಾ ಇದೀವಿ ಅಂತಕ್ಕಂಥದ್ದನ್ನ ನಾವು ನೋಡ್ಬೇಕಾಗತ್ತೆ. ನೀವು ಒಂದ್ ತಿಳ್ಕೋಬೇಕು, 5 ವಾವೆಲ್ಗಳು 20 ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತಾವ. 5 ವಾವೆಲ್ಗಳು ಎಷ್ಟು ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತಾವ್ರಿ? 20 ರೀತಿಯಲ್ಲಿ. ಉಳಿದ 21 ಅಕ್ಷರಗಳು 24 ರೀತಿಯಲ್ಲಿ ಪ್ರೊನೌನ್ಸಿಯೇಷನ್ ಆಗ್ತಾವ. ಯಾವ್ಯಾವ ತೀರ ಅಂತಕ್ಕಂಥದ್ದನ್ನ ನೋಡ್ತಾ ಹೋಗೋಣ ಇವಾಗ. ವಾಟ್ ಈಸ್, ಆಮೇಲೆ ಅದನ್ನ ಯಾವಾಗ ಹೆಂಗಪ್ಪ ಎಷ್ಟು. ಈಗ ಫಾರ್ ಎಕ್ಸಾಂಪಲ್ ಈಗ ಸಿ ಒಂದೇ ಲೆಟರ್ ನೋಡ್ರಿ, ಕ ಆಗತ್ತೆ, ಚ ಆಗತ್ತೆ, ಶ ಆಗತ್ತೆ, ಹಲವಾರು ರೀತಿಯಲ್ಲಿ. ಅಂದ್ರೆ ಒಂದಕ್ಕಿಂತ ಹೆಚ್ಚು ಉಚ್ಚಾರ ಆಗ್ತಕ್ಕಂಥ ಅಕ್ಷರಗಳು ಬೇರೆ ಬರುತ್ತವೆ ನಮ್ಮ ಇಂಗ್ಲಿಷ್ ಅಲ್ಫಾಬೆಟ್ ಅಲ್ಲಿ. ಸಿಂಗಲ್ ಪ್ರೊನೌನ್ಸಿಯೇಷನ್, ಸಿಂಗಲ್ ಒಂದು ಸಿಲಾಬಲ್ ಅನ್ನ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಲೆಟರ್ಗಳು ಬೇರೆ ಬರ್ತವೆ. ಅವುಗಳನ್ನ ಮುಂದೆ ನಾವು ಫೋನೆಟಿಕ್ಸ್ ಅಂತ ಹೇಳುವುದನ್ನಾಗ ನಾವು ನೋಡೋಣ, ಅಭ್ಯಾಸ ಮಾಡುವಾಗ ನೋಡೋಣ. ಈಗ ಸೆಮಿ ವಾವೆಲ್. ವಾಟ್ ಈಸ್ ಸೆಮಿ ವಾವೆಲ್ ಅಂತ ಕರಿತೀವಿ ನಾವು. ವಾಟ್ ಈಸ್ ಸೆಮಿ ವಾವೆಲ್. ಸೆಮಿ ವಾವೆಲ್ ಅಂತಂದ್ರೆ ಏನ್ರಿ? ಅ ಲೆಟರ್ ವಿಚ್ ಈಸ್ ಪ್ರೊನೌನ್ಸ್ಡ್ ಅಥವಾ ಯೂಸ್ಡ್. ಅ ಲೆಟರ್ which is used in both vowel and consonant. Vowel and consonant is called ಸೆಮಿ ವಾವೆಲ್ ಅನ್ನತಕ್ಕಂಥದ್ದನ್ನ ಕರಿತೀವಿ. ಸೆಮಿ ವಾವೆಲ್ ಅಂದ್ರೆ ಯಾವ ಅಕ್ಷರವು
ಸ್ವರ ಹಾಗೂ ವ್ಯಂಜನಗಳೆರಡರಲ್ಲಿಯೂ ಉಪಯೋಗವಾಗುತ್ತದೆಯೋ ಅದನ್ನ ನಾವೇನಂತ ಕರಿತೀವಿ, ಸೆಮಿ ವಾವೆಲ್ ಅಂತಕ್ಕಂಥದ್ದನ್ನ ಕರಿತೀವಿ. ಸ್ವರ ಹಾಗೂ ವ್ಯಂಜನಗಳಲ್ಲಿ ಹೆಂಗಪ್ಪ? ಫಾರ್ ಎಕ್ಸಾಂಪಲ್ ಉಳಿದದ್ದು ಎರಡು ಯಾವಪ್ಪ ಅಂತ ಕೇಳಿದ್ರೆ ವಾಯ್ ಅಂಡ್ ಡಬ್ಲ್ಯೂ. ಇಲ್ಲಿ ವಾಯ್, ಇಲ್ಲಿ ಡಬ್ಲ್ಯೂ ತಗೊಳ್ಳೋಣ. ಇದರ ಪ್ರೊನೌನ್ಸಿಯೇಷನ್ ಏನೇನಾಗಿ ಹೋಗ್ತಾವಪ್ಪ ನಮ್ಮಲ್ಲಿ ಕನ್ನಡದಲ್ಲಿ ಅಂತ ಕೇಳಿದ್ರೆ, ಯ ಇದು ವ್ಯಂಜನ ಕಾನ್ಸೋನೆಂಟ್ ಆಯಿತು. ಆರ್, ಇ ಇದು ವಾವೆಲ್. ಆರ್, ಐ ಆಗಿ ಉಪಯೋಗ ಆಯಿತು, ಇದು ಕೂಡ ವಾವೆಲ್. ಇನ್ನ ಇದೇನಾಗಿ ಉಪಯೋಗ ಆಗುತ್ತೆ ನೋಡ್ಕೋಬೇಕು ನಾವು. ಇದು ಒಂದನೇದ್ದು ವ ಕಾನ್ಸೋನೆಂಟ್ ಆಗಿ ಉಪಯೋಗ ಆಗುತ್ತೆ. ಎರಡನೇದ್ದು ಉ ಸ್ವರ ಆಗಿ ಉಪಯೋಗ ಆಗುತ್ತೆ. ಉದಾಹರಣೆಯೊಂದಿಗೆ ನೋಡೋಣ. ಮೇಷ್ಟ್ರೆ, ಅವುಗಳಿಗೆ ನಾವು ಉದಾಹರಣೆ ಕೊಡ್ಲಿಲ್ಲ, ಆದ್ರೆ ಇವುಗಳಿಗೆ ಮಾತ್ರ ನಾವು ಕೊಡ್ತಾ ಇದ್ದೀವಿ ಅಂತಕ್ಕಂಥದ್ದು ನಿಮ್ಮ ತಲೆಯಲ್ಲಿ ಹುಡ್ತಾ ಇರಬೇಕು, ತಿಳ್ಕೋಬೇಕು ನಾವು. ಯಾಕಂದ್ರೆ ನೀವು ಸಾಮಾನ್ಯವಾಗಿ ಸ್ವರಗಳಿಗೆ ಹಲವಾರು ರೀತಿಯ ಎಕ್ಸಾಂಪಲ್ಗಳನ್ನು ನೋಡ್ತೀರಿ. ಯಾಕಂದ್ರೆ ಇದು ಒಂದೇ ಅಕ್ಷರ ಏನಾಗ್ತಾ ಇದೆಪ್ಪ ಅಂತ ಕೇಳಿದ್ರೆ, ವಾವೆಲ್ ಹಾಗೂ ಕಾನ್ಸೋನೆಂಟ್ದಲ್ಲಿ ಎರಡೂದ್ರಲ್ಲೂ ಉಪಯೋಗ ಆಗ್ತಾ ಇದೆ ಅಲ್ವಾ. ಈಗ ನೋಡೋಣ. ಯ ಕಾನ್ಸೋನೆಂಟ್ ಆಗಿ ತೆಗೆದುಕೊಳ್ಳೋಣ, ನೋಡೋಣ ನಮ್ಮಲ್ಲಿ. ಯಲೋ, ವಾಯ್ ಇ ಎಲ್ ಎಲ್ ಒ ಡಬ್ಲ್ಯೂ. ಇದು ಸಿ ಅಂತಂದ್ರೆ ಕಾನ್ಸೋನೆಂಟ್. ಇನ್ನ ಸಿಸ್ಟಮ್ ವಾಯ್ ಇದೇನಾಯ್ತ್ರಿ, ಇ ಆಯ್ತು, ವಾವೆಲ್ ಆಗಿ ಯೂಸ್ ಆಯ್ತು. ನಿನ್ನೆ ಒಂದು ಪದ ನೋಡಿದೀವಿ, ಎಫ್ ಎಲ್ ವೈ. ಇದೇನಾಗಿ ಪ್ರೊನೌನ್ಸಿಯೇಷನ್ ಆಯಿತು, ಐ ಆಗಿ ಪ್ರೊನೌನ್ಸಿಯೇಷನ್ ಆಯಿತು. ಇಲ್ಲಿ ಕಾನ್ಸೋನೆಂಟ್ ಆಗಿದೆ, ಇಲ್ಲಿ ವಾವೆಲ್ ಆಗಿದೆ, ಇಲ್ಲಿ ವಾವೆಲ್ ಆಗಿದೆ, ಐ. ನೋಡ್ರಿ, ಈ ರೀತಿಯಾಗಿ ನಾವು ಏನ್ ಮಾಡ್ತೀವಪ್ಪ ಅಂತ ಕೇಳಿದ್ರೆ, ನಾವು ಒಂದು ಅಕ್ಷರಗಳನ್ನ ನಾವು ಇಲ್ಲ ನೆನಪಿಟ್ಕೊಂಡ್ಬಿಡ್ರಿ. ಫ್ಲೈದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ವರ ಇಲ್ಲ ಅಂದ್ರೂ ಕೂಡ ವಾಯ್ ಸೆಮಿ ವಾವೆಲ್ ಸೇರಿದೆ ಅಂತಕ್ಕಂಥದ್ದನ್ನ ನಾವು ನಿನ್ನ ನೋಡಿದೀವಿ. ಅದು ಬಿಟ್ಟು ಬೇರೆ ಯಾವ್ದಾದ್ರು ಎಕ್ಸಾಂಪಲ್ ಇದೆಯಾ ಮೇಷ್ಟ್ರೆ? ಹೇಳ್ಕೋಬಹುದು. ರಿದಮ್ ಅಂತ ಹೇಳ್ತೀವಿ ನಾವು. ಏನಪ್ಪಾ ಅಂತ ಕೇಳಿದ್ರೆ RHYTHM ರಿದಮ್. ಇದರಲ್ಲಿಯೂ ಯಾವ್ದು ವಾವೆಲ್ ಅನ್ಸಂಗಿಲ್ಲ, ಆದ್ರೆ ವಾಯ್ ಅಂತಕ್ಕಂಥದ್ದು ಸೆಮಿ ವಾವೆಲ್ ಇದೆ, ರಿದಮ್ ಅಂತ ಹೇಳ್ತೀವಿ ನಾವು. ಇನ್ನ ಡಬ್ಲ್ಯೂ ಕಡೆಗೆ ಬರೋಣ. ವ ಆಗಿ ಬರೆಯೋಣ, ವಾಲ್, WALL ವಾಲ್. ಕಾನ್ಸೋನೆಂಟ್ ಆಗಿ ಉಪಯೋಗ ಆಯಿತು. ಇನ್ನು ಮುಂದೆ ಯಾವ್ದಪ್ಪ ಅಂತ ಕೇಳಿದ್ರೆ ನೌ, NOW. ನಾವು ನೌ ಅನ್ನೋ ಹಾಗಿಲ್ಲ, ನೌ ಅಂತ ಹೇಳ್ಬೇಕಾಗತ್ತೆ. ಏನಂತ ಹೇಳ್ಬೇಕಾಗತ್ತೆ? ನೌ. ಮೇಟ್ರಿ ಇದೊಂದೇನಾ? ಇನ್ನೊಂದು ಕೊಡ್ತೀನಿ ನೋಡ್ರಿ ಸ್ವರಗಳಿಗೆ. ಈಗ ಸಾಕಷ್ಟು ಸಿಗ್ತಾವ, ವಾಚ್ ಸಾಕಷ್ಟು ಸಿಗ್ತಾವ ಕಾನ್ಸೋನೆಂಟ್ಗೆ. ಈಗ ನೋಡ್ರಿ, OWL ನೀವೇ ಓದ್ರಿ, OWL ನೀವೇ ಪ್ರೊನೌನ್ಸಿಯೇಷನ್ ಮಾಡ್ರಿ. ಔಲ್. ನಾವು ಔ ಅಂದಾಗ್ಲೂ ಕೂಡ ಏನಾಗುತ್ತೆ? ವಾವೆಲ್ ಆಗುತ್ತೆ, ಔಲ್. ಇದನ್ನ ಹೆಂಗ್ ಬರಿತೀವಪ್ಪ ಅಂತ ಕೇಳಿದ್ರೆ ನಾವು ಪ್ರೊನೌನ್ಸಿಯೇಷನ್ ಅಲ್ಲಿ ಔಲ್ ಅಂತ ಹೇಳಿ ಬರಿತೀವಿ, ಔಲ್ ಅಂತ ಹೇಳಿ ಬರಿತೀವಿ. ನೋಡ್ರಿ, ಇದೇನಾಯ್ತು? ಇವು ಎರಡೂ ಕೂಡ ಇವು ವಾಯ್ ಅಂಡ್ ಡಬ್ಲ್ಯೂ ಸೆಮಿ ವಾವೆಲ್ ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡ್ತೀವಿ. ಇದು ಏನಪ್ಪ ಅಂತ ಕೇಳಿದ್ರೆ, ಇದು ಒಂದು ಅಲ್ಫಾಬೆಟ್ದ ಒಂದು ನಿಯಮ. ನಾವು ನೋಡಿದೀವಿ. ವಾಟ್ ಈಸ್ ವಾವೆಲ್? A letter which is produced with no destruction of air is called ವಾವೆಲ್. ಗಾಳಿಯ ಅಡೆತಡೆ ಇಲ್ಲದೆ ಉತ್ಪತ್ತಿಯಾಗುವ ಅಕ್ಷರಗಳನ್ನು ನಾವು ಸ್ವರ ಎಂದು ಕರೆಯುತ್ತೇವೆ ಇಂಗ್ಲಿಷಿನಲ್ಲಿ. ವಾಟ್ ಈಸ್ ಕಾನ್ಸೋನೆಂಟ್? A letter which is produced with destruction of air is called ಕಾನ್ಸೋನೆಂಟ್. ನಾವು ಗಾಳಿಯ ಅಡೆತಡೆಯಿಂದ ಉತ್ಪತ್ತಿಯಾಗುವ ಅಕ್ಷರಗಳನ್ನು ಏನಂತ ಕರಿತೀವ್ರಿ? ವ್ಯಂಜನ ಅಂತ ಕರಿತೀವಿ. ದೆನ್ ವಾಟ್ ಈಸ್ ಸೆಮಿ ವಾವೆಲ್? A letter which is used in both vowel and consonant is called semi vowel ಅಂತ ಹೇಳ್ತೀವಿ. ಎರಡರಲ್ಲೂ ಕೂಡ ಉಪಯೋಗ ಆಗುತ್ತೆ. ಇವುಗಳ ಬಗ್ಗೆ ನಮಗೆ ಸ್ಪಷ್ಟವಾದ ಜ್ಞಾನ ಇರಬೇಕು. ಹಲವಾರು ಈಗ ನಾವು ಹೇಳ್ತೀವಿ NEW, ನೀವು ಅಂತ ಬರಿಬೇಕಾದ್ರೆ ನೀ ಬರೋದು, ಊ ಬರಿಬೇಕು. ಅದನ್ನ
ನಾವು ನ್ಯೂ ಬರೆದ ಯದ ಒತ್ತಕ್ಷರ ಕೊಡ್ತೀವಿ. ದಟ್ ಈಸ್ ರಾಂಗ್ ಪ್ರೊನೌನ್ಸಿಯೇಷನ್ ಅಂತ ಹೇಳ್ತೀವಿ. ಇರ್ಲಿ, ದಟ್ ಈಸ್ ದ ಟ್ರೆಡಿಷನ್ ವಿಲ್ ಬಿ ದೇರ್. ಇಟ್ ಕಾಂಟ್ ಪಾಸಿಬಲ್ ಟು ಚೇಂಜ್. ನಾವು ಅದನ್ನು ಬದಲಾವಣೆ ಮಾಡ್ಲಿಕ್ಕೆ ಹೋಗ್ತೀವಿ ಅಂದ್ರೆ ಸಡನ್ ಆಗಿ ಬದಲಾವಣೆ ಆಗೋದಿಲ್ಲ. ಆದರೆ ಸಾಮಾನ್ಯವಾಗಿ ತಿಳ್ಕೋಬೇಕು, ಡಬ್ಲ್ಯೂ ಈಸ್ ಪ್ರೊನೌನ್ಸ್ಡ್ ಆಸ್ ಅ ವಾವೆಲ್ ದೇರ್. ಆ ಪದದಲ್ಲಿ ನ್ಯೂ ಫ್ಯೂ ಅಂತಕ್ಕಂಥ ಪದದಲ್ಲಿ ಒಂದು ವಾವೆಲ್ ಆಗಿ ಪ್ರೊನೌನ್ಸಿಯೇಷನ್ ಆಗಿದೆ ಅಂತಕ್ಕಂಥದ್ದು ನಮಗೆ ಒಂದು ಜ್ಞಾನಕ್ಕೆ ಬರಬೇಕು ಅಂತಕ್ಕಂಥದ್ದು. ಇದು ಏನಪ್ಪಾ ಅಂತ ಕೇಳಿದ್ರೆ, ಇದು ಅಲ್ಫಾಬೆಟ್ಟದ ಒಂದು ಮಾಹಿತಿ. ಇದೇನ್ರಿ, ಅಲ್ಫಾಬೆಟ್ಟದ ಮಾಹಿತಿ ಅಂತ ನಾವು ಕರಿತೀವಿ. ಈ ಅಲ್ಫಾಬೆಟ್ಟದ ಮಾಹಿತಿ ಏನಪ್ಪಾ ಅಂತ ಕೇಳಿದ್ರೆ ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದು, ಈ ಎಲ್ಲ ಅಲ್ಫಾಬೆಟ್ ಮಾಹಿತಿಯನ್ನ ಈಗ ಈ ಅಕ್ಷರಗಳನ್ನ ಸೇರಿಸ್ತಾ ನಾವು ಏನ್ ಮಾಡೋಣಪ್ಪ ಅಂತ ಕೇಳಿದ್ರೆ, ಒಂದು ಯಾವ ಕಡೆಗೆ ಹೋಗೋಣ, ನಾವು ಕಾನ್ಸೋನೆಂಟ್ ಕಡೆಗೆ ಹೋಗೋಣ, ವರ್ಡ್ಸ್ ಕಡೆಗೆ ಹೋಗೋಣ. ನಾವು ಅಕ್ಷರಗಳನ್ನ ಸೇರಿಸ್ತಾ ನಾವು ಏನ್ ಮಾಡೋಣಪ್ಪ ಅಂತ ಕೇಳಿದ್ರೆ ವರ್ಡ್ಗಳ ಕಡೆಗೆ ಹೋಗೋಣ. ವರ್ಡ್ಗಳಿಂದ ನಾವು ದಾಪುಗಾಲು ಸೆಂಟೆನ್ಸ್ ಕಡೆಗೆ ಹಾಕೊಳ್ಳೋಣ. ಏನಪ್ಪಾ ಅಂತ ಕೇಳಿದ್ರೆ ಸೀರಿಯಲ್ ವೈಸ್ ಹೋಗ್ತಾ ಇದ್ದೀವಿಪ್ಪ ಅಂತ ಕೇಳಿದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರ ಈ ರೀತಿಯಾಗಿರುತ್ತೆ. ನಾವು ಈ ವರ್ಡ್ ಅನ್ನ ನೋಡ್ಬೇಕಾಯ್ತು ಅಂತ ಕೇಳಿದ್ರೆ ಮುಂದಿನ ಒಂದು ಅವಧಿಯಲ್ಲಿ ನೋಡೋಣ. ಆತ್ಮೀಯರೇ, ನಿಮ್ಗೆಲ್ರಿಗೂ ಇನ್ನೊಂದು ವಿನಂತಿ ಏನಪ್ಪಾ ಅಂತ ಕೇಳಿದ್ರೆ, ನಾನು ಹೇಳ್ತಕ್ಕಂಥದ್ದು ಅರ್ಥ ಆಗ್ತಾ ಇದ್ರೆ ದಯವಿಟ್ಟು ಏನಾದ್ರೂ ಹೊಸದನ್ನ ಕಲಿತಾ ಇದ್ದೀನಿ ಅನ್ನತಕ್ಕಂಥದ್ದಿದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಹೊಸದನ್ನ ಕಲಿತು ಖುಷಿ ಆಗ್ತಾ ಇದೆ ಅನ್ನತಕ್ಕಂಥದ್ದಿದ್ರೆ ಲೈಕ್ ಮಾಡ್ರಿ. ಅಥವಾ ಇನ್ನು ನನಗೆ ಸಹಾಯ ಮಾಡ್ತೀನಿ ಅಥವಾ ಬೇರೊಬ್ಬರಿಗೆ ಸಹಾಯ ಮಾಡ್ತೀನಿ ಅನ್ನತಕ್ಕಂಥ ಮನೋಭಾವನೆ ಇದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಅದನ್ನ ಶೇರ್ ಮಾಡ್ರಿ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ನಮಸ್ಕಾರ. ಮುಂದಿನ ಕ್ಲಾಸಲ್ಲಿ ಸಿಗೋಣ.